ಮತ್ತು ಈ ರ್ಯಾಪಿಡೋ ಈ ವಾಹನಗಳಿಗೆ ಪರ್ಮಿಷನ್ ಕೊಟ್ಟಿರಲಿಲ್ಲ, ಕ್ಯಾನ್ಸಲ್ ಮಾಡಲಾಗಿತ್ತು. ವಾಹನಗಳು ಎಲ್ಲೂ ಕೂಡ ನೀವು ನೋಡಿರ್ಬೋದು, ಎಲ್ಲೂ ಕೂಡ ಓಲೋ ಊಬರ್ ಮತ್ತು ರ್ಯಾಪಿಡೋ ವಾಹನಗಳು ಓಡಾಡ್ತಾ ಇರಲಿಲ್ಲ. ಇದೀಗ ಕೇಂದ್ರ ಸರ್ಕಾರ ಮತ್ತೆ ರ್ಯಾಪಿಡೋ ಓಲೋ ಊಬರ್ಗಳಿಗೆ ಪರ್ಮಿಷನ್ ಕೊಟ್ಟಿರುವಂಥದ್ದು. ಆ ಮೂಲಕ ಸಾವಿರಾರು ಲಕ್ಷಾಂತರ ಮಂದಿಯ ಈ ಆಟೋ ಚಾಲಕರ ಬದುಕಿಗೆ ಕೊಳ್ಳಿ ಇಡುವಂಥ ಕೆಲಸ ಮಾಡ್ತಿದೆಯಾ? ಈ ಬಗ್ಗೆ ಮಾತನಾಡೋದಕ್ಕೆ ಸ್ವತಃ ಆಟೋ ಚಾಲಕರಿದ್ದಾರೆ, ಬನ್ನಿ ಮಾತನಾಡ್ಸೋಣ. ಸರ್, ಈಗ ರ್ಯಾಪಿಡೋ ಓಲೋ ಊಬರು ಮತ್ತು ಏನು ಈ ವಾಹನಗಳಿತ್ತಲ್ಲ, ಇಷ್ಟು ಜನ ರಸ್ತೆಯಲ್ಲಿ ಓಡಾಡ್ತಾ ಇರಲಿಲ್ಲ, ಮತ್ತೆ ಈಗ ಕೇಂದ್ರ ಸರ್ಕಾರ ಪರ್ಮಿಷನ್ ಕೊಟ್ಟಿದೆ ಅವರು ಓಡಾಡೋದಕ್ಕೆ. ಸೊ ಇದರಿಂದ ನಿಮಗೆ ಆಟೋ ಚಾಲಕರಿಗೆ ಇದರಿಂದ ಏನಾದರೂ ಎಫೆಕ್ಟ್ ಆಗುತ್ತಾ ಅಥವಾ ಆಗಲ್ವಾ? ಆಗಿದೆ ಸರ್, ಎಫೆಕ್ಟ್ ಆಗಿದೆ. ಅವ್ರಿಗೇನು ಸರ್ಕಾರ ಅಲ್ಲಿ ಕುತ್ಕೊಂಡು ಮಜಾ ಮಾಡ್ಕೊಂಡು ಆರಾಮಾಗಿ ಅವರೇ, ಇಲ್ಲಿ ಕಷ್ಟಪಡೋರ್ಗೆ ಗೊತ್ತು. ನಾವು ಆಟೋ ಓಡಿಸೋದು ಅವಾಗಿಂದ ಆಟೋ ಓಡಿಸೋದು, ಇವಾಗ ಬಂದಿರೋದು ಯಾವುದೋ ರ್ಯಾಪಿಡ್ ಬುಕ್ಕು. ನಾವು ಅದು 24-30 ವರ್ಷದಿಂದ ಆಟೋ ಓಡಿಸ್ತಾ ಇದ್ವಿ. ಕಷ್ಟ ಅಂತ ಏನು ನಮ್ಗೆ ಗೊತ್ತು. ಸಾಕ್ತಾ ಇರೋದು ಮಕ್ಕಳನ್ನ, ಅವ್ರಿನ್ನ ಸಾಕ್ತಾ ಇರೋದು. ಈ ಥರ ಇವರು ಟೂ ವೀಲರ್ ಬಂದು ಹೊಡ್ಕೊಂಡು ಅವ್ರು ಪಡ್ಗೆ ಅವ್ರಿಗೆ ಹೋಗ್ಬಿಟ್ರೆ ಆಟೋದವ್ರು ಏನು ಮಾಡಬೇಕು? ಕಮ್ಮಿ ಐತೆ ಅಂತ ಹೋಯ್ತಾರೆ ಟೂ ವೀಲರ್ಗೆ ಅಲ್ವಾ? ಆಕ್ಸಿಡೆಂಟ್ ಆದರೆ ಅವ್ರು ಬಂದು ರ್ಯಾಪಿಡ್ ಒಂದು ಕಾಪಾಡ್ತಾನೆ? ನಮ್ಮದಂತೂ ಇನ್ಸೂರೆನ್ಸ್ ಇದೈತೆ ಮಾಡಿಕೊಡ್ತೀವಿ. ಇವು ಟೂ ವೀಲರ್ ಏನು ಮಾಡ್ತಾರೆ ಸರ್? ಅವ್ರ ಮನೆ ಜೀವನ ಸಾಕಾಕೆ ಇರೋಲ್ಲ ಅಲ್ವಾ? ಹೇಳಿ ನೀವೇ. ನಮ್ದು 200 ರೂಪಾಯಿ ಬಾಡಿಗೆ ಅವ್ರು 100 ರೂಪಾಯಿಗೆ ಹೋಯ್ತಾನೆ. ಸರಿನಾ? ಏನೋ ಹೆಚ್ಚು ಕಮ್ಮಿ ಆಯ್ತು ಅಂದರೆ ಅವರು ಅದು ಅರ್ಥ ಮಾಡ್ಕೊಳ್ಳೋ. ಕೇಂದ್ರ ಸರ್ಕಾರ ಏನು ಮಾಡ್ತಾರೆ ಸರ್? ಅವ್ರಿಗೆ ಸಂಸಾರದ ಬಗ್ಗೆ ಗೊತ್ತಿದ್ರೆ ತಾನೆ ಕೇಂದ್ರ ಸರ್ಕಾರಕ್ಕೆ. ನಾವು ಸಾಯ್ತಾ ಇದ್ದೀವಿ ನೋಡಿ, ಗಾಡಿ ನೋಡಿ, ಆಟೋಗಳು ನೋಡಿ, ಇಲ್ಲಿ ಒದ್ದಕ್ಕೆ ನಿಂತಿದ್ದೀವಿ. ಏನಕ್ಕೆ? ರ್ಯಾಪಿಡ್ ಬಂದು ಇನ್ನೂ ಹಾಳಾಗೋಯ್ತದೆ ನಿಜವಲ್ಲ. ಇದೊಂದು ಏನಾರ ಮಾಡಬೇಕು. ಏನು ಮಾಡ್ಯಾರ? ಪದ್ನೇವಡ ಮಾಡಿ ನಮ್ಮ ಜೊತೆ ಯಾರು ಸಾಥ್ಗಳು ಕೊಡೋಲ್ಲ. ನಮ್ಮ ಪಾಡು ಅವ್ರಿಗೆ ಸಂಸಾರ 1000 ಇರ್ತದೆ, ಅವ್ರಿಗೆ ಲೋನ್ಗಳು ಕಟ್ಕೊಂಡು ಆಟೋ ಲೋನು ಅದು ಇದು ಒಂದೊಂದು ಗಾಡಿಗೆ ಲೋನ್ಗಳಿದೆ ಸರ್. ನಿಜವಲ್ಲ, ಎಲ್ಲ ಓಡಿಸೋದೆಲ್ಲ ಲೋನ್ಗಳು, ಯಾರು ಫುಲ್ ಕ್ಯಾಶ್ ಹಾಕೇ ಇಲ್ಲ. ಇದೊಂದು ಏನೋ ಮಾಡಬೇಕು, ಯಾರೂ ಮಾಡ್ತಾಯಿಲ್ಲ. ಸುಮ್ಮನೆ ಇವ್ರೇನೋ ದುಡ್ಡುಗೋಸ್ಕರ ಏನೇನೋ ಮಾಡ್ಕೊಂತಾರೆ ಸರ್ಕಾರಗಳೇ. ಮಾಡ್ಕೊಳ್ಳಿ. ನಮಗೆ ರಾಮಲಿಂಗೇಗೌಡ ಹೇಳಿದ್ದು ನಿಜ. ಅವರು ಅದೇ ಅಗ್ರಿಗೇಟರ್ ಮಾಡಿದ್ದಾರೆ, ಮಾಡ್ತಾರೆ, ಇದು ಮಾಡ್ಕೊಳ್ಳಿ. ಯಾವುದು ಎಲ್ಲೋ ಬೋರ್ಡ ಸರ್? ವೈಟ್ ಬೋರ್ಡು ಮನೆಗೆ ಏನಕ್ಕೆ ಆಫೀಸ್ಗೆ ಎತ್ಕೊಂಡೋಗಿ ಅದು ಮಾಡ್ತಾರೆ. ನೀವು ತಗೊಂಡೋಗಿ ಬಾಡಿಗೆ ಹೊಡೆಯೋಕ್ಕೂ ಬಿಟ್ಟರೆ ಅದೇನು ನ್ಯಾಯ ಹೇಳಿ? ಯಾರು ಕೇಳೋರವ್ರೆ? ಯಾರು ಕೇಳೋರಿಲ್ಲ. ಅವ್ರಿಗಂತೂ ಒಂದು ಚೂರು ಬುದ್ಧಿ ಇಲ್ಲ. ಏನು ಮಾಡೋಣ? ಅವಾಗಿಂದ ಏನು ಬಂದಿದೆ ಅದನ್ನು ಮಾಡ್ಕೊಂಬರ್ಬೇಕು ಹೊರ್ತು ಹೊಸ್ದಾಗಿ ಏನೇನೋ ಟೂ ವೀಲರ್ಗಳು ತಗೊಬರಂತೆ ಬಾಡಿ ಹೆಂಗನ ಮಕ್ಳಿಗೆ ಹೋಗ್ತಾರೆ. ನಾಚಿಕೆ ಆಗಲ್ವ ಸರ್? ಅಲ್ಲಿ ಅಣ್ಣ ತಮ್ಮದು ಯಾವನ ಜೊತೆ ಹೋಗಿದ್ರೆ ನಾಚಿಕೆ ಆಗಲ್ವ ಅವ್ರಿಗೆ? ಇರಲಿ, ಮಾಡಲಿ, ಇದಕ್ಕೊಂದು ಸಿಸ್ಟಮ್ ಮಾಡಲಿ, ಆಟೋದವ್ರಿಗೆ ಮಾಡಲಿ. ಹಿಂಗೆ ಮಾಡಿಬಿಡು ಒಂದು ಸಿಸ್ಟಮ್ ಮಾಡಿ ನಾವು ಅದೇ ಥರ ಇರ್ತೀವಿ. ಯಾರೋ ಮಾಡಿದ್ದಕ್ಕೆ ಎಲ್ಲರಿಗೂ ಬರೋಲ್ಲ. ಇದು ನಾನು 35 ವರ್ಷ ಡ್ರೈವರ್ ಸರ್. 35 ವರ್ಷ. ಹ್ಞೂ ಸರ್, 35 ವರ್ಷ ಡ್ರೈವರ್. ಬೆಂಗಳೂರಲ್ಲಿ 77 ಮಾಡಲ್ ಗಾಡಿ ಎಲ್ಲ ಓಡಿಸಿದ್ದೀನಿ ನಾನು. 20 ಇಂಜಿನ್ ಎಲ್ಲ ಓಡಿಸಿದ್ದೀನಿ. ನನಗೆ ಗೊತ್ತು ಬೆಂಗಳೂರು ಹೆಂಗಿತ್ತು ಅಂತ ನನಗೆ ಗೊತ್ತು. ಏನೂ ಇರಲಿಲ್ಲ. ನಮ್ಮನ್ನು ನಾನು ಕಷ್ಟ ಬೀಳ್ತಾಯಿದ್ದೀನಿ. ಏನಕ್ಕೆ? ಮಕ್ಕಳಿಗೋಸ್ಕರ. ಮಕ್ಕಳ ಕಷ್ಟ ಬೀಳ್ತೀನಿ ಸರ್. ಯಾರ್ಯಾರು ಆಚೆ ಕಡೆ ಬಂದವರು ನಮ್ಮ ಸೈಟ್ಗಳು ಮಾಡವ್ರೆ, ಆಸ್ತಿಗಳು ಮಾಡವ್ರೆ. ನಾವು ಮಾಡಿಲ್ಲ ಸರ್. ತಲೆ ಹಿಡ್ಕೊಂಡು ಮಾಡ್ತಾರೆ, ರಾಜಕೀಯ ಜೊತೆ ಸೇರಿಕೊಂಡು ತಲೆ ಹಿಡ್ಕೊಂಡು ಮಾಡ್ತಾವ್ರೆ. ನಾವು ಮಾಡಿಲ್ಲ ಸರ್. ನಿಯತ್ತಾಗಿ ದುಡಿತಾ ಇದ್ದೀವಿ. ಏನು ದುಡಿಬೇಕು? ಮಕ್ಕಳಿಗೆ ಡಿಗ್ರಿ ಮಾಡಿಸಿದ್ದೀನಿ, ಮನೇಲಿ ಕೂತವಳೆ, ಕೆಲಸ ಇಲ್ಲ. ಅವ್ರು ನೋಡಿ, ಮಕ್ಕಳು ನೋಡಲಿ ಸರ್ಕಾರ. ಯಾರು ಓದೋರು ಯಾರು ಮಾಡೋರು ಅವ್ರನ್ನೆಲ್ಲ ಸೇರಿಸಿ ಏನೋ ಒಂದು ಕೆಲಸ ಕೊಡಲಿ. ನಮ್ಮಂಥ ಅನ್ಯಾಯವ್ರಿಗೆ ಹೊಟ್ಟೆ ಮೇಲೆ ಹೊಡೆದ್ರೆ ಯಾರು ಸರ್ ಕೇಳ್ತಾರೆ? ಹೇಳಿ ನೀವೇ ತಪ್ಪಿದರೆ. ಕರೆಕ್ಟ್ ಇಲ್ಲ ನೀವು. ಇವಾಗೂ ಸರ್ ನಾನು ಬೆಂಗಳೂರಿಗೆ ಹುಟ್ಟಿದ್ದೆ ಬೆಂಗಳೂರು ಸರ್. ಚೋಳೂರುಪಾಳ್ಯ 3000 ಸರ್ ಅವಾಗ ಸೈಟ್ಗಳು. ಇವಾಗ ಎಷ್ಟು ಸರ್ ಐತೆ ಬಾಡಿಗೆ? ಒಂದು 8,000 10,000 ಸರ್. ಲೀಸ್ಗೆ ಹಾಕಬೇಕಾದ್ರೆ 10 ಲಕ್ಷ. ನಾವೇನು ದುಡಿಯೋಣ? 8,000 ಬಾಡಿಗೆ ಕಟ್ಟೋಕ್ಕಾಯ್ತದ? ಗಾಡಿ ಲೋನ್ ಕಟ್ಟಬೇಕು, ರಿಪೇರಿ, ಆಯಿಲು. ಏನು ಮಾಡೋದು ನಾವು? ಇಷ್ಟೊಂದು ದುಡಿಯೋಣ? ಏನು ಸರಿ? ಇದೇ ಸರ್ಕಾರದ ಇದೇ ಆಗೋಯ್ತು. ಅವ್ನು ಯಾರೋ ಹೊಸಬ ಬಂದ, ರ್ಯಾಪಿಡ್ ಬಂದ, ಅವ್ರು ಕರ್ಕೊ. ಇವ್ನು ಯಾರೋ ಓಲೋ ಬಂದ, ಇವ್ನು ಕರ್ಕೊ. ನಾವೇನು ಮಾಡೋಣ? ಈಗ ನಾವು ಓದಿರೋರಾದರೆ ರ್ಯಾಪಿಡ್ ಹಾಕ್ತಾರೆ, ಹೋಗ್ತಾರೆ. ಈ ಮಾಮೂಲಿ ವಯಸ್ಸಾಗಿರೋರಿಗೆ ಓದೋಕ್ಕೆ ಬರೋಲ್ಲ, ಏನೂ ಬರೋಲ್ಲ. ಅವ್ರೇನು ಮಾಡ್ತಾರೆ? ತುಂಬ ವಯಸ್ಸಾಗಿರುತ್ತೆ ಸರ್, ಅವ್ರು ಕಣ್ಣು ಕಾಣಲ್ಲ, ರ್ಯಾಪಿಡ್ ಹೊಡಿತಾರ, ಓದೋಕ್ಕೆ ಬರೋಲ್ಲ. ಅದನ್ನು ಓದೋಕ್ಕಾಗುತ್ತೆ ಅವ್ರಿಗೆ? ಯಾರು ರೂಟ್ ಅಂತ ಗೊತ್ತಾ? ಅವಾಗಿಂದ ಮಾಡೋದು ಏನಿಲ್ಲ, ಇವಾಗ ಮಾಡ್ತಾವ್ರೆ. ಅದು ಏನು ಮಾಡೋದು ಸರ್? ಪಾಪ ಓದಿರೋರಿಗೆ ಹಳ್ಳಿ ಕಡೆ ಮತ್ತು ಅವ್ರಿಗೂ ಗೊತ್ತಾಗಲ್ಲ. ಇವರು ಪಾಪ ನೋಡಿ, ಇವರು ಊರಿಂದ ಬಂದು ಬಾಡಿಗೆ ಹೊಡೋದು ಹೆಂಗೆ ಕೂತವ್ರು ಗೊತ್ತಾ ಸರ್? ದಿನ ನೋಡ್ತೀನಿ, ಇದೇ ಇಷ್ಟ ದಿನ ನೋಡಿ ಮಲಗಿರ್ತಾರೆ, ಬಾಡಿಗೆ ಹೇಳ್ತೀರಾ? ಮಲಗಿರ್ತಾರೆ. ನನಗೆ ಇವಾಗ ಅದೇ ಆಶ್ಚರ್ಯ ಆಗಿತ್ತು. ಇಲ್ಲಿ ನೂರಾರು ವಾಹನಗಳು, ನೂರಾರು ಆಟೋಗಳು, ಕಾರ್ಗಳೆಲ್ಲ ಹಂಗೆ ನಿಂತಿದೆ. ಎಲ್ಲರೂ ನಿದ್ದೆ ಮಾಡ್ತಾ ಇದ್ದೀರಿ, ಕೆಲಸ ಮಾಡ್ತಾ ಇಲ್ಲ. ಏನು ಕೆಲಸ ಇಲ್ವಾ? ಏನಿಲ್ಲ ಏನು ಅಂತ ಹೇಳಿ. ಇವ್ರನ್ನ ಪಾಪ ಇವ್ರು ಕಷ್ಟ. ಆ್ಯಪ್ಗಳಾಗಿದ್ದಾವೆ, ಆ್ಯಪ್ಗಳಲ್ಲಿ ವೈಟ್ ಬೋರ್ಡ್ಗಳಲ್ಲೇ ಡ್ಯೂಟಿ ಮಾಡ್ತಾ ಇದ್ದಾರೆ. ಅವೆಲ್ಲ ಯಾರು ಕೇಳೋರೇ ಇಲ್ಲ ಅನ್ಸುತ್ತೆ. ಏನು ಮಾಡೋಕ್ಕಾಗಲ್ಲ. ಇಲ್ಲಿ ಯಾರು ಕೇಳೋರೆ, ಯಾರು ಹೇಳೋರಿಲ್ಲ. ನನ್ನ ಮಕ್ಳದ್ದು ಅವರೇ ಅವ್ರ ಇಷ್ಟ, ಅವರೇ ಅರ್ಧ ಮಾಡ್ಕೊಂಡು ಇದ್ದಾರೆ. ಏನು ಮಾಡೋದು? ನಮ್ಮ ಮನೆ ಬರ ಅನುಭವಿಸ್ಬೇಕು, ಸಾಯ್ಬೇಕು ಅಷ್ಟೇ. ಕಿತ್ತೋದು ನನ್ನ ಮಕ್ಕಳು ಸರ್ಕಾರಗಳಿಂದ ಅವ್ರವ್ರ ಸರ್ಕಾರದವ್ರು ದುಡ್ಡು ಮಾಡ್ಕೋತಾವ್ರೆ ತಾನೆ. ಯಾರಿಗೇನೋ ದುಡ್ಡು ಕೊಡ್ತಾವ್ರ? ಯಾವುದನ್ನು ಹೋಗ್ಲಿಕ್ಕೆ ಒಂದು ರೇಟ್ ಫಿಕ್ಸ್ ಮಾಡೋರ ಕಿಲೋಮೀಟ್ರಿಗೆ ಅಂತನ? ಒಬ್ರಿಗಿಲ್ಲ. ಪೀಕ್ ಅವರಲ್ಲಿ ಒಂದು 30 ರೂಪಾಯಿ ಕೊಡ್ತಾನೆ. ನಾನು ಪೀಕ್ ಅವರಲ್ಲಿ ಈಗ 10 ಕಿಲೋಮೀಟ್ರ್ ಹೋದರೆ 160 ರೂಪಾಯಿ. ಡೀಸೆಲ್ ರೇಟ್ ಏನಿದೆ? 90 ರೂಪಾಯಿ ಇದೆ. ನಾನು 10 ಕಿಲೋಮೀಟ್ರ್ 160 ರೂಪಾಯಿಗೆ ಹೋದರೆ 1 ಲೀಟ್ರ್ ಡೀಸೆಲ್ ಹೋಯ್ತು. ಇನ್ನು 60 ರೂಪಾಯಿ ತಗೊಂಡು ನಾನು ಮನೆಗೆ ಹೋಗ್ಲಾ? ಗಾಡಿ ಖರ್ಚಿಲ್ವಾ? ಏನಿಲ್ವಾ?
ಇಲ್ಲಿ ನಾರ್ತ್ ಇಂಡಿಯಾದವ್ರನ್ನ ಕರ್ಕೊಂಡ್ಬಂದಿದ್ದಾರೆ. ಮೊದಲು ಬರೀ ಡಿ ಎಲ್ ಇದ್ರೆ ಗಾಡಿ ಓಡಿಸೋ ಚಾನ್ಸ್ ಇಲ್ಲ. ಅಂದ್ರೆ ಯಾರು ಚಾಲಕರು? ಹೌದು, ಡ್ರೈವರ್ಸು. ಅವ್ರಿಗೆ ಲೋಕಲ್ ಲ್ಯಾಂಗ್ವೇಜ್ ಬರಲ್ಲ. ಒಂದು ನಿಮಿಷ ಲೋಕಲ್ ಲ್ಯಾಂಗ್ವೇಜ್ ಬರಲ್ಲ ಅವ್ರಿಗೆ. ಇಲ್ಲಿ ಏನೇ ಮಾಡ್ಬಿಟ್ಟು ಕ್ರೈಮ್ ಮಾಡ್ಬಿಟ್ಟು ಓಡೋದ್ರು ಹಿಡ್ಕೊಳಕ್ಕಾಗಲ್ಲ ನೀವು, ಸರಿನಾ? ನಾವು ಇಲ್ಲೇ ಮಂಡ್ಯ, ಮೈಸೂರು ಈ ಸರೌಂಡಿಂಗ್ ಇರೋರು ನಾವೆಲ್ಲ ಇರ್ತೀವಿ. ನಮ್ಮ ಹತ್ರ ಮೊದಲು ಏನಿತ್ತು, ಬ್ಯಾಡ್ಜ್ ಇದ್ದರೆ ಮಾತ್ರ ನೀವು ಕ್ಯಾಬ್ ಓಡಿಸ್ಬೇಕು ಅನ್ನೋ ಒಂದು ರೂಲ್ಸ್ ಇತ್ತು. ಆ ರೂಲ್ಸ್ನ ಸರ್ಕಾರದವರು ದುಡ್ಡು ನಾಸೆಗೆ ಏನು ಮಾಡಿದ್ರು, ಮಾರ್ಕೊಂಡ್ರು. ಆ್ಯಪ್ ಕಂಟ್ರಿಗಳಿಗೆ, ಆ್ಯಪ್ ಆಧಾರಿತ ಬುಕ್ಕಿಂಗ್ ಆ್ಯಪ್ ಆಗಿದೆಯಲ್ಲ, ಆ್ಯಪ್ಗಳಿಗೆ, ಕಂಪ್ನಿಗಳಿಗೆ ಮಾರ್ಕೊಂಡಿದ್ದಾರೆ ಇವರು. ಡಿ ಎಲ್ ಬರೀ ನಾರ್ಮಲ್ ಡಿ ಎಲ್ ಇವತ್ತು ಹೋಗಿ ನಿಮ್ಗೆ ಆರ್ ಟಿ ಒದಲ್ಲಿ 3,000 4,000 ಕೊಡಿ ಡಿ ಎಲ್ ಕೊಡ್ತಾನೆ. ಇವತ್ತು ಹೋಗಿ ನಾಳೆಗೆ ಕೊಡ್ತಾನೆ ನಿಮಗೆ. ಅವ್ನು ಲೋಕಲ್ ಒಂದು ಅಡ್ರೆಸ್ ಇರಲ್ಲ, ಒಂದು ಪ್ರೂಫ್ ಇರಲ್ಲ, ಒಂದು ಡಿ ಎಲ್ ಕೊಡ್ತಾನೆ. ಎಲ್ಲ ನಾರ್ತ್ ಇಂಡಿಯಾದವ್ರನ್ನೆಲ್ಲ ಕರ್ಕೊಂಡ್ಬಿಟ್ಟಿದ್ದಾರೆ. ಅವ್ರಿಗೇನು ಇವತ್ತು 10,000 ಸಂಬಳ ಕೊಡಿ, ನೀವು ಹೊಟ್ಟೆ ತುಂಬ ಊಟ ಕೊಡಿ, ಒಂದು ರೂಮ್ ಕೊಡಿ, ಕಿತ್ತಾಗಿರೋದು ಆರಾಮಾಗಿ ಮಾಡ್ತಾರೆ. ನಾವು ಮಾಡೋಕ್ಕಾಗಲ್ಲ ಸರ್. ಇಲ್ಲಿ 17-18 ಲಕ್ಷ ಬಂಡವಾಳ ಆಗಿರ್ತೀವಿ ಗಾಡಿಗಳಿಗೆ, EMI ಕಟ್ಟಬೇಕು. ಇವರು ಟ್ಯಾಕ್ಸು, ಲೈಫ್ ಟೈಮ್ ಟ್ಯಾಕ್ಸ್ ಬೇರೆ ಮಾಡಿದ್ದಾರೆ ಇವಾಗ. ಅಲ್ಲಿಂದ ಬಂದರೆ GPS ಪ್ಯಾನಿಕ್ ಬಟನ್ ಅಂತ ಅದಕ್ಕೆ ಬೇರೆ 35,000 ಸುಲಿಗೆ ಮಾಡ್ತಾಯಿದ್ದಾರೆ. ಈ ಕಾಂಗ್ರೆಸ್ ಸರ್ಕಾರ ಬರೀ ಸುಲಿಗೆ ಮಾಡೋದೇ ಆಗೋಯ್ತಿದ್ದು ಇವ್ರು ಬಂದು. ಈಗ ನೋಡಿ, ಇವ್ರು ಹೇಳ್ತಾರೆ 10 ಕಿಲೋಮೀಟ್ರಿಗೆ 180 ರೂಪಾಯಿ 160 ರೂಪಾಯಿ ಕೊಟ್ಟರೆ ಏನು ಸಿಗುತ್ತೆ ಸರ್? ಗಾಡಿ ಬಂಡವಾಳ ಏನು ಹಾಕೋಣ ನಾವು? ನಮ್ಮ ಹೊಟ್ಟೆಪಾಡಿಗೆ ಏನು ಮಾಡೋಣ? ಅವತ್ತು ಒಂದು ಊಟ ಮಾಡಬೇಕು ಅಂದ್ರೆ ನಾರ್ಮಲ್ ಟಿಫನ್ ಮಾಡಬೇಕು 100 ರೂಪಾಯಿ ಬೇಕು ಒಬ್ಬ ಡ್ರೈವರು. ಯಾಕೆಂದರೆ ಯಾರು ಮನೇಲಿ ಊಟ ಮಾಡೋಕ್ಕಾಗಲ್ಲ, ಕಿಲೋಮೀಟ್ರ್ ಲೆಕ್ಕದಲ್ಲಿ ಬಂದಿರ್ತೀವಿ ಬಿಟ್ಬಿಟ್ಟು. ಹಂಗೆ ಸ್ವಲ್ಪ ಸರ್ಕಾರ ಇದು ಮಾಡಬೇಕು. ಮತ್ತು ಈ ಬ್ಯಾಡ್ಜ್ ಇದ್ದರೆ ಮಾತ್ರ ಕ್ಯಾಬ್ ಓಡಿಸೋದು ಒಂದು ರೂಲ್ಸ್ ಪುನಃ ಇದು ಮಾಡಬೇಕು ಅಂತ ನನ್ನ ಹೇಳಿಕೆ ಸರ್. ಸರ್, ಈಗ ಟೆಕ್ನಿಕಲಿ ನಾವು ನನಗೆ ಮೊಬೈಲ್ ಕೈಯಲ್ಲಿರುತ್ತೆ. ಓಲಾ ಊಬರ್ ಯಾವುದೋ ಒಂದು ವಿತಿನ್ ಸೆಕೆಂಡಲ್ಲಿ ನಾನು ಇರೋ ಜಾಗಕ್ಕೆ ಕರ್ಸ್ಕೊಬೋದು. ಸೊ ನಿಮ್ಮನ್ನು ನಾವೇ ಹುಡ್ಕೊಂಬರ್ಬೇಕಲ್ಲ, ಇದರಿಂದ ನಮಗೆ ಅನುಕೂಲ ಅಲ್ವಾ? ಟ್ರಾವೆಲ್ ಮಾಡೋರಿಗೆ ಅನುಕೂಲ ಅಲ್ವಾ? ಅನುಕೂಲ ಸರ್. ನಾನು ಆ್ಯಪ್ ಇದನ್ನು ಮಾಡಲ್ಲ ಅಂತಿಲ್ಲ. ಒಂದು ರೇಟ್ ಫಿಕ್ಸ್ ಮಾಡಿ. ಗೌರ್ಮೆಂಟ್ ರೇಟ್ ಫಿಕ್ಸ್ ಗೌರ್ಮೆಂಟಿಂದ ಕೊಟ್ಟಿದ್ದಾರಲ್ಲ 24 ರೂಪಾಯಿ ಪರ್ ಕಿಲೋಮೀಟರ್, ಅದನ್ನು ಕೂಡ ಫಿಕ್ಸ್ ಮಾಡೋಕ್ಕೆ ಹೇಳಿ, ಕರೆಕ್ಟಾಗಿ ಫಿಕ್ಸ್ ಮಾಡೋಕ್ಕೆ ಹೇಳಿ ನೋಡೋಣ. ಆಮೇಲೆ ಯಾಕೆ ಬರೋಲ್ಲ ನಿಮಗೆ? ಸರ್ವಿಸ್ ಹಾಕಿರಲ್ಲ ಕರೆಕ್ಟಾಗಿ. ಒಂದು ಕದ್ರೆ ಇಲ್ಲಿ ತೊಗೊಳ್ಳಿ, ಎಷ್ಟು 22 ರೂಪಾಯಿ, 120 ರೂಪಾಯಿ ಟೋಲು. ಅವ್ನು ಕಮಿಷನ್ ಹೋದರೆ 276 ರೂಪಾಯಿ, 276 ರೂಪಾಯಿ ಕಮಿಷನ್ ಹೋದರೆ ನನಗೆ ಎಷ್ಟು 325 ರೂಪಾಯಿ. ಎಷ್ಟು 36 ಕಿಲೋಮೀಟ್ರ್ ಬಂದಿದ್ದೀನಿ. ಎಷ್ಟು ಉಳಿತು ನನಗೆ? 36 ಕಿಲೋಮೀಟ್ರಿಗೆ 360 ರೂಪಾಯಿ ಕೊಟ್ಟರೆ 325, 10 ರೂಪಾಯಿ ಕಿಲೋಮೀಟ್ರ್ ತೊಗೊಂಬಂದು ನಾನು ಏನು ಮಾಡಲಿ? ನಾನು ಡೀಸೆಲ್ ಏನು ಮಾಡಲಿ? ನಾನು ಆ ಟ್ರಾಫಿಕಲ್ಲಿ 1.5 ಅವರ್ ಜರ್ನಿ ಮಾಡಿದ್ದೀನಿ. ಏನು ಉಳೀತು? ಆಚೆ ಕಡೆ ಬಂದಿರೋರು ತಿಂತಾರೆ. ನಾವು ಹಿಂಗೆ ಇಲ್ಲಿ ಊಬರಲ್ಲಿ ಏನಾಗಿದೆ ಗೊತ್ತಾ ಸರ್? ಪ್ರತಿಯೊಂದು ವ್ಯಾಗನರ್ ಅಂತ ಒಂದು ಚಿಕ್ಕ ಗಾಡಿ ಬಿಟ್ಟಿದ್ದಾನೆ, ಇಲ್ಲೆಲ್ಲ ಇರಬೇಕು. ಐ ಥಿಂಕ್ ಚೆಕ್ ಮಾಡ್ಕೊಳ್ಳಿ, ಅದರ ನೋಡಿ ತೋರಿಸ್ಬಿಡಿ. ಯಾವ ನನ್ನ ಮಕ್ಕಳೂ ಇಲ್ಲ, ಎಲ್ಲ ಹಿಂದಿಯವರೇನೆ. ಒಡಿಸಾ ಯಾವ ನಾನು ಮೋದಿ ಏನು ಮಾಡ್ತಾವನೆ? ಅವ್ರ ಕಡೆ ಅವ್ರನ್ನ ಯಾಕೆ ಇಲ್ಲಿ ಬರಬೇಕು ಬೆಂಗಳೂರಿಗೆ? ಇಲ್ಲಿ ಬಂದು ಏನು ಮಾಡ್ಬೇಕು? ಅಲ್ಲಿ ಕೆಲಸ ಕೊಡೋಕ್ಕಲ್ಲ ಮೋದಿಗೆ. BJP ಆಗಲಿ ಕಾಂಗ್ರೆಸ್ ಆಗಲಿ ಸರ್, ಅವ್ರಿಗೆ ಕೆಲಸ ಕೊಡೋಕ್ಕಲ್ಲ ಅವನು. ಇಲ್ಲೇನು ಮಾಡ್ತಾರೆ? ಇಲ್ಲಿ ಅಲ್ಲಿ ಊರಲ್ಲಿ ಅವ್ರದ್ದು ಮೋದಿ ಮಹಾರಾಷ್ಟ್ರ ಐತೆ, ಗುಜರಾತ್ ಎಲ್ಲ ಐತೆ. ಅವ್ರಿಗೆ ಅಲ್ಲಿ ಕೆಲಸ ಕೊಟ್ಕೊಳ್ಳಿ. ಇಲ್ಲಿ ಯಾಕೆ ಬರಬೇಕು ಕೆಲಸ ಮಾಡೋಕ್ಕೆ? ಅದನ್ನೇ ಕೇಳೋರಿಲ್ವಾ ಸರ್? ಅಲ್ಲಿ ತಾಕತ್ತಿಲ್ಲ ಅಲ್ಲಿ ಮಾಡೋಕ್ಕೆ ಅವ್ರಿಗೆ? ಬೆಂಗಳೂರೇ ಬೇಕಾ? ಯಾಕಂದರೆ ಬೆಂಗಳೂರು ಚೆನ್ನಾಗಿ ಸಿಗ್ತದಲ್ಲ ಸರ್, ದುಡಿಯೋಕ್ಕೆ, ತಿನ್ನೋಕ್ಕೆ ಎಲ್ಲ ಇದು ಮಾಡೋಕ್ಕೆ. ಅದಕ್ಕೆ ಬೆಂಗಳೂರು ಅದು ಮಾಡಲಿ. ಅವ್ರವರಲ್ಲಿ ಅವ್ರವರು ಸೇಫ್ಟಿ ಮಾಡಲಿ. ಅವರು ಏನು ಕಾಂಗ್ರೆಸ್ ಅವ್ರು ಕೂತ್ಕೊಂಡು ನಾನು ರ್ಯಾಪಿಡು ಬೈಕ್ ಆರ್ಡ್ರ್ ಕೊಟ್ಟಿದ್ದೀನಿ ಮಾಡಿಕೊಟ್ರಿ ಮಾಡೋಕ್ಕಾಗೋಗುತ್ತಾ? ಅದನ್ನು ಯಾರು ಕೇಳ್ತಾ ಇಲ್ವಾ? ಬೆಂಗಾಲ್ಸ್ ಬರ್ತಾರೆ, ಗುಜರಾತ್ಗಳು ಬರ್ತಾರೆ, ಎಲ್ಲ ಬೆಂಗಳೂರಿಗೆ ಬರ್ತಾರೆ. ನಾವು ಇಲ್ಲಿರೋರು ಏನು ಮಾಡೋಣ? ಅದ್ರಲ್ಲಿ ಬಂದು ತಿಕ್ಕಾಂಸ್ಗಳು ಎಲ್ಲ ಕೂಲಿ ಮಾಡಲ್ಲ. ಆಟೋಗಳು ಓಡಿಸೋದು, ಅದಕ್ಕೆ ಬೇರೆ ಒಬ್ಬ ಏಜೆಂಟು, ಅಷ್ಟು ಗಾಡಿ ಹಾಕೋದು ಅವನೇ, ಅವ್ರ ಕಡೆ ಏಜೆಂಟು, ಅವ್ರಿಗೆ ಇಷ್ಟು ಕೊಡು ಅಂತ ಮಾತಾಡೋದು. ಇದು KR ಪುರಂ ಮೇಲೆ ಅವರೇ ಸರ್ ಜಾಸ್ತಿ. KR ಪುರಂ ಫುಲ್ಲು ಅವರೇ. 5-6 ಆಟೋಗೆ ಒಂದೇ ನಂಬರ್ ಇರುತ್ತಂತೆ. ಇದೆ ಸರ್, ಅದ್ಯಾರೋ ಮಾಡ್ತಾರೆ. ಇಲ್ಲ, ಅದು ಇದೆ ಪರ್ಮನೆಂಟ್ಗಳು ಅಷ್ಟೇ ಸರ್. ಎಷ್ಟೋ ಗಾಡಿಗೆ ಪರ್ಮನೆಂಟ್ಗಳು ಇರಲ್ಲ. ನಾನು ನಿಜ ಹೇಳ್ಕೊತೀನಿ, ಯಾಕಂದರೆ ಡ್ರೈವರ್ಗೆ ನಿಜ ಹೇಳ್ತೀನಿ, ಪರ್ಮನೆಂಟೇ ಇರಲ್ಲ. ಅದೇನು ಮಾಡ್ತಾ ಗೊತ್ತಾ? ಎಲ್ಲ ಡೀಲರ್ಗಳು ಲೆಕ್ಕಾಚಾರದಲ್ಲಿ ಹೋಗುತ್ತದೆ ಎಲ್ಲ. ಆಗುತ್ತೆ ಸರ್. ನಮ್ಮದು FC ಇಲ್ಲ ಹೇಳ್ತಾ ಇಲ್ಲ. ನಮ್ಮ ಮಿಸ್ಸಸ್ಗೆ ಹುಷಾರಿಲ್ಲ, ನಾವು ಹುಷಾರಿಲ್ಲ, ನೋಡ್ಕೊಂಡು ಬರ್ತಾ ಇದ್ದೀವಿ. ಅಷ್ಟೇ ದುಡ್ಕೊಂಡು ಮನೆಗೆ 1,000 ಮಾಡ್ಕೊತೀವಿ. 1000ದಲ್ಲಿ ಅದು ಇದು ಖರ್ಚು ಐತದೆ. ಗಾಡಿಗೆ ಗ್ಯಾಸ್ ಹಾಕ್ಸು, ಮನೆಗೆ ಎಲ್ಲ ಹಾಗೇ ಆಗುತ್ತೆ. ಈಗ ಅದ್ರ ಮೇಲೆ ಇದೆಲ್ಲ ಬಂದ್ಬಿಟ್ರೆ ಏನು ಮಾಡ್ತೀರಿ ನೀವು? 1000 ಮಾಡಿ 600 ರೂಪಾಯಿ ಮಾಡಿದ್ರೆ ಏನು ತೊಗೊಂಡಿರ್ತೀರ? ಮನೆಗೆ ಬಾಡಿಗೆ 8,500 ಬಾಡಿಗೆ. ಇವಾಗ ಬಾಡಿಗೆಗಳು ಮಾತಾಡ್ಸೋಕ್ಕಾಯ್ತಲ್ಲ ಸರ್. ಹಾಂ ಸರ್, ಈಗ ಮೊನ್ನೆ ಎಲ್ಲ ಲಾಯರ್ ಜಗದೀಶ್ ಆಟೋ ಚಾಲಕರಿಗೆಲ್ಲ ಬಾಯಿಗೆ ಬಂದಂಗೆ ಸರ್ ಅವರು ಬೈತಾರೆ ಸರ್. ಅವ್ರವ್ರು ಟಿವಿ ಹೇಳ್ತಾ ಇಲ್ಲ, ಟಿವಿ ಅವ್ನು ಎಲ್ಲ ಅವ್ನ ಮನೆ ಹತ್ರ ಹೋಗಿ ಕೇಳ್ಬಿಡಿ ಸರ್. ನಾನು ಬೇಡ, ಅವ್ನ ಮನೆ ಹತ್ರ ಹೋಗಿ ಕೇಳ್ಬಿಡಿ, ಅವ್ನು ಎಂತ ಅಂತ ತೋರಿಸ್ತಾರೆ. ಅವನಿಗೇನು ಪಬ್ಲಿಸಿಟಿ ಬೇಕು. ಓಕೆ, ಜಗದೀಶ್ ಹೇಳ್ತಾನೆ ಒಪ್ಕೋತೀವಿ. ಅವನು ಗಾಡಿ ಬಂಡವಾಳ ಹಾಕಿದಾನ. ಗಾಡಿ ಬಂಡವಾಳ ಹಾಕಿ ಕಿಲೋಮೀಟ್ರ್ ಓಡಿಸಿ ಟ್ರಾಫಿಕಲ್ಲಿ ಸತ್ತಿ ಗ್ಯಾಸ್ ಹಾಕ್ಸಿ ಮನೆ ಬಾಡಿಗೆ ಕಟ್ಟಕ್ಕೆ ಅವ್ನು ಬರ್ತಾನ? ಬರಲ್ಲ. ನಾವು ದುಡಿಬೇಕು, ನಾವು ಕಟ್ಟಬೇಕು. ಈಗ ನನ್ನ ಮಕ್ಕಳು GPS ಹಾಕ್ಸಿ ಟಾನಿಕ್ ಬಟನ್ ಹಾಕ್ಸಿ ಅಂದರು, ಹಾಕ್ಸ್ತೋ 1 ವರ್ಷ ಆಯಿತು. ಇವಾಗ ಅವಳು 5,000 ಕಟ್ಟಿ ಅಂತಾನೆ. ಯಾರ ಮನೆ ಹಾಳು ಮಾಡಿ ಕಟ್ಟೋದ ನಾವು? ಹಾಂ,
ಹೇಳಿ ಎಲ್ಲಿಂದ ಕಟ್ಟೋದು ನಾವು 5,000ನ? ಈಗ GPS ಆಯ್ತು, ನನ್ನ ಗಾಡಿಗೆ ಇವತ್ತು ಹಾಕ್ಸಿದ್ದೀನಿ, ಇಲ್ಲೇ ಚೆಕ್ ಮಾಡಿ, ವರ್ಕ್ ಆಗ್ತಾ ಇಲ್ಲ, ವರ್ಕ್ ಆಯ್ತಾ ಇಲ್ಲ. ಈಗ 1 ವರ್ಷ ಆಯಿತು ರೀಚಾರ್ಜಿಗೆ, ಈಗ ಮತ್ತೆ FC ಬಂತು 5,000 ರೀಚಾರ್ಜು ಪ್ಲಸ್ 3,000 FC, 8,000 ವರ್ಷಕ್ಕೆ. ಬರೀ FC ನಾನು ಅಷ್ಟು ಕೊಟ್ಟರೆ ಇನ್ಶೂರೆನ್ಸ್ ಏನು ಕಟ್ಟೋಣ, ಟ್ಯಾಕ್ಸ್ ಏನು ಕಟ್ಟೋಣ, ದುಡಿಮೆ ಏನು ಮಾಡೋಣ? ಜಗದೀಶ್ಗೆ ಏನು ಹೇಳ್ತೀರಾ ಈ ಮೂಲಕ? ಜಗದೀಶ್ ಅವರು ನಿಜವಾಗ್ಲೂ 420 ಕೆಲಸ ಮಾಡ್ತಾರೆ ಸರ್. 1,000 ಹೇಳ್ತಾರೆ, ಇವರು 1,000 ಹೇಳ್ತಾರೆ. ಏನೂ ಮಾಡೋಕ್ಕಲ್ಲ. ನ್ಯಾಯ ನೀತಿಯಿಂದ ಅವ್ರಿಗೂ ಅದು ನ್ಯಾಯ ನೀತಿ ಇದ್ದಿದೆ. ಜಗದೀಶ್ಗೆ ನಮ್ಮ ಬಗ್ಗೆ ಮಾತಾಡಲಿ. ಯಾರು ಇವಾಗ ಬಂದಿರೋದು ನೆನ್ಮನೆ ರ್ಯಾಪಿಡು, ನಮ್ಮ ಆಟೋದಲ್ಲಿ ಜಗದೀಶು ಓಡಾಡೋರೆ ಮಾಡೋರೆ. ನಮ್ಮ ಕಷ್ಟ ಏನಂತ ಗೊತ್ತು. ಯಾರೋ ಮಾಡ್ತಾರೆ, ಎಲ್ಲರೂ ಒಂದೇ ಥರ ಇರಲ್ಲ ಸರ್. ಸರಿ, ಜಗದೀಶ್ ಮಾತಾಡೋದಕ್ಕಿಂತ ಯಾರೋ ಮಾಡಿರ್ತಾರೆ, ಯಾರೋ ಮಾಡ್ತಾರೆ, ಎಲ್ಲರೂ ಒಂದೇ ಥರ ಇರಬೇಕು. ಆಟೋಡವರು ಇವಾಗ ಹಳಬರು ಇರ್ತಾರೆ, ಹೊಸಬ್ರು ಇರ್ತಾರೆ, ಮಾಡ್ತಾರೆ. ಅದು ಯಾರ್ಯಾರೋ ಮಾಡಿರ್ತಾರೆ, ಅವ್ರಿಗೆ ಗೊತ್ತು ಮಾಡ್ಕೊಳ್ಳಿ ಸರ್. ಏನು ಮಾಡ್ಕೊತಾರೋ ಇದು ಬೈಕ್ ಬರುತ್ತಾ ಇರೋದು ತಪ್ಪು ಸರ್. ಇದು ಬೈಕ್ ಬರ್ಕೊಡಿ ಸರ್. ಬೈಕ್ ನಿಲ್ಲಿಸಬೇಕು. ಮತ್ತು ವೈಟ್ ಬೋರ್ಡಲ್ಲಿ ಡ್ಯೂಟಿ ಮಾಡ್ತಾ ಇದ್ದಾರೆ ಎಷ್ಟೋ ಜನ. ನಾನು ಕಣ್ಣಾರ ನೋಡಿದ್ದೀನಿ ಪಿಕಪ್ ಮಾಡಿರೋದು ಕಂಪ್ನಿಗಳಲ್ಲಿ. ಅವ್ರವ್ರ ಕಂಪ್ನಿಗಳ ಕಡೆಗೆ ಹೋಗೋದು ಕಡೆಗೆ ಏನಕ್ಕೆ ಸರ್ ಹಂಗೆ ನಾವೇನು ಟ್ಯಾಕ್ಸ್ ಏನು ಕಟ್ಟಬೇಕು? ಕಾರ್ಗಳೆಲ್ಲ ವೈಟ್ ಬೋರ್ಡಲ್ಲಿ ಡ್ಯೂಟಿ ಮಾಡ್ತಾ ಇದ್ದಾರೆ. ಕಾರ್ ಅವ್ರು ಮಾಡ್ತಾರೆ ಸರ್. ಜಗದೀಶ್ಗೆ ಈ ಮೂಲಕ ನೀವೇನು ಹೇಳ್ಬೋದು? ಅವ್ನಿಗೇನು ಸರ್ ದುಡ್ಡಿದೆ, ಯಾರೆಲ್ಲ ನಾವು ಪಬ್ಲಿಷ್ ಬೇಕು ಅಷ್ಟೇ. ಅವ್ನಿಗೆ ಇನ್ನೇನು ಇಲ್ಲ, ವೇಸ್ಟ್ ಅವ್ನು. ಅವ್ನ ಪಾಡಿಗೆ ಅವ್ನಿದ್ರೆ ಅವ್ನು ಆರಾಮಾಗಿರ್ತಾನೆ. ನಂದೆಲ್ಲಿಡ್ಲಿ ಅಂತ ಬಂದು ತೋರಿಸ್ಕೊಂಡ್ರೆ ಏನಾರ ಒಂದು ಹೆಚ್ಚು ಕಡಿಮೆ ಮಾಡ್ಕೊತಾನೆ ಅಷ್ಟೇ. ಮೊನ್ನೆ ತಿಂದನಲ್ಲ ಅದೇ ಹಂಗೆ ಇನ್ನೊಂದೆಲ್ಲ ನಾವು ಒಂಥರ ಅದೇ ತಿನ್ಬೇಕು ನಾನು ಇದು ಆಸೆ ಅವನಿಗೆ, ತಿನ್ಕೊಳ್ಳಿ ಬಿಡಿ ಅಷ್ಟೇ. ಏನು ಮಾಡೋಕ್ಕೆ? ಕ್ಯಾಬಿನೆಟ್ ಮೀಟಿಂಗ್ ಆಗಿದೆ. ಈ ಮೂಲಕ ಸಾರಿಗೆ ಸಚಿವ ರಾಮಲಿಂಗ ರೆಡ್ಡಿ ಅವ್ರಿಗೆ ಏನು ಹೇಳ್ತೀರಾ? ಅದೇ ಹೇಳ್ತಾ ಇರಲ್ಲ, ಒಂದು ರೇಟ್ ಒಂದು ಸಿಟಿ ಫಿಕ್ಸ್ ಮಾಡಿಬಿಟ್ಟು ಕರೆಕ್ಟಾಗಿ ಒಂದು ಸರ್ವಿಸ್ ಕೊಡೋಕೆ ಹೇಳಿ. ಈಗ ನಮಗೆ ಯಾವ ಓಲಾ ಬರಬೇಡ, ಗೌರ್ಮೆಂಟಿಂದ ಒಂದು ಆ್ಯಪ್ ಕೊಟ್ಬಿಡಲಿ, ಪರ್ಫೆಕ್ಟಾಗಿ ಇರೋದು ಮಾಡ್ಕೊಡ್ಲಿ. ಏನು ಬಂತು ಸರ್, ಟ್ಯಾಕ್ಸಿ ಇತ್ತು, ಅದೇನಿದೆ ಅದೇ ಮಾಡಲಿ. ಈ ಆ್ಯಪ್ಗಳು ಬಿಸಾಕ್ಲಿ ಬೇಕಾರೆ. ಮೀಟ್ರ್ ಕೊಡಲಿ ಕರೆಕ್ಟಾಗಿ, ನ್ಯಾಯ ಇದೆ. ಅವಾಗ ಮೀಟ್ರ್ ಹಾಕೊಂಡು ದುಡಿಕೊಂತಿದ್ದೋ. ಟ್ಯಾಕ್ಸಿ ಇತ್ತು, ಅವಾಗೆ ಟ್ಯಾಕ್ಸಿ ಹಾಕೋರು ಏನು ಹೇಳಿ ಮೀಟ್ರ್ ಇತ್ತು, ಅವೇ ಕೊಟ್ಬಿಡ್ಲಿ. ಬೇಡ ಬಿಡಿ, ಯಾರ್ದು ತೊಂದರೆ ಇರಲ್ಲ. ಆ್ಯಪ್ ಅವ್ರು ಕಮಿಷನ್ ತಿಂತಾರೆ ಅಂತಾರೆ. ಇವರು ಕರೆಕ್ಟಾಗಿ ಒಂದು ಗೋರ್ಮೆಂಟಲ್ಲಿ ನಿಂತ್ಕೊಂಡು ಹಿಂಗೆ ಐತಪ್ಪ ಆಟೋವ್ರ ಕತೆ. ಕಷ್ಟ ಐತೆ ನಮ್ಮದು, ಇಲ್ಲ ಅಂತ ಹೇಳ್ತಾರೆ. ಕಷ್ಟ ಐತೆ, ತುಂಬ ಕಷ್ಟ ಐತೆ. ಒಂದು ಮನೆ ಸಂಸಾರ ಸಾಕು ಬಂದರೆ ಎಷ್ಟೋ ಐತೆ. ಇವ್ರಿಗೆ ಸರ್ಕಾರ ಹೆಂಗೆ ನಡ್ಸೋಕ್ಕಾಗಲ್ವೋ ಹಂಗೆ ಇಲ್ಲಿ ಸಂಸಾರ ನಾವು ನಡ್ಸೋಕ್ಕಾಗಲ್ಲ ಸರ್. ಸರಿನಾ? ಅದೇ ಹೇಳ್ತಾ ಇರೋದು. ಇವಾಗ ಅದಕ್ಕೆ ಮಾಡಲಿ ಅವರು ಬ್ಯಾಂಗ್ಳೂರು. ಅದನ್ನೇ ಟ್ಯಾಕ್ಸ್ ಅಂತ ನಾವು ಈಗ ಇವ್ರಿಗೆ ಓಲಾದವ್ರಿಗೆ ನಾವು ಟ್ಯಾಕ್ಸ್ GST TDS ಅಂತ ಕಟ್ತೀವಲ್ಲ, ಅದನ್ನೇ ಗೌರ್ಮೆಂಟ್ ಅವ್ರು ಮಾಡಿದ್ರೆ ಅವ್ರಿಗೆ ಗೌರ್ಮೆಂಟ್ಗೆ ಲಾಭ ಅಲ್ವಲ್ಲ ಸರ್? ಇವನಿಗೇನಕ್ಕೆ ಕೊಡ್ಬೇಕು ನಾವು? ಅದನ್ನು ಇವರೇ ಮಾಡಿದ್ರೆ ಇವ್ರಿಗೆ ನಮ್ಮ ಗೌರ್ಮೆಂಟ್ ನಮ್ಮ ಸ್ಟೇಟ್ ಇಂಪ್ರೂವ್ ಆಗುತ್ತಲ್ಲ. ಯಾವನೋ ತಿನ್ಕೊಂಡು ಯಾವನೋ ಬಂದವರು ಅವ್ರಿಗೆ ಏನು ಹೇಳೋದು ಸರ್? ಎಲ್ಲ ಮಲಗಿದ್ದು ಬಂದ್ರೆ ಒಂದೊಂದು ರೂಲ್ಸ್ ಮಾಡ್ಕೊಂಡು ಮಾಡ್ತಾ ಇರ್ತಾರೆ. ಎಲ್ಲ ಫ್ರೀ ಅಂತ ಬಿಟ್ಬಿಟ್ಟು ಲೇಡೀಸ್ಗಳಿಗೆ ಎಲ್ಲ ಫ್ರೀ ನೋಡಿ. ಬಸ್ ನೋಡಿ ಬರೀ ಅವ್ರೆ, ಯಾವ ಬಸ್ಗಳ ನೋಡಿ ಅವ್ರೆ, ಬರೇ ಫ್ರೀ. ನಾವು ಇಲ್ಲೇ ಹೊಟ್ಟೆ ಮೇಲೆ ತಣ್ಣೀರು ಬಟ್ಟೆ ಹಾಕೊಂಡು ಸಾಯ್ತಾ ಇದ್ದೀವಿ. ಬೆಳಗ್ಗೆ ನಾಷ್ಟ ಮಾಡ್ರೆ ಮಧ್ಯಾಹ್ನ ಊಟ ಮಾಡೋಕ್ಕಲ್ಲ, ಮಧ್ಯಾಹ್ನ ಊಟ ಮಾಡ್ರೆ ನೈಟ್ ಊಟ ಮಾಡೋಕ್ಕಾಗಲ್ಲ. ಸುಮ್ಮನೆ ಗಾಡಿಗಳಿಗೆ ಬಂಡವಾಳ ಹಾಕಿ 1 ತಿಂಗಳು ಲೋನ್ ಕಟ್ಟಿದ್ರೆ 600 ರೂಪಾಯಿ ಚೆಕ್ ಬನ್ಸು, ಅವ್ನು 600 ರೂಪಾಯಿ ಚೆಕ್ ಬನ್ಸು, ಟೋಟಲ್ 1,200 ರೂಪಾಯಿ ಚೆಕ್ ಬನ್ಸ್ ಹಾಕ್ತಾರೆ. ಎಲ್ಲಿಂತ ಕಟ್ಟೋದು ನಾವು? ಟ್ರಾಫಿಕ್, ಹೆವಿ ಟ್ರಾಫಿಕ್ಕು, ಎಲ್ಲಿ ನೋಡು ಟ್ರಾಫಿಕ್ಕು. ಪೊಲೀಸರು ಇರ್ತಾರೆ, ಯಾರು ಅವ್ರ ಕಡೆ ಬರ್ಬೇಕಾದ್ರೆ ಜೀರೋ ಕಮ್ಮಿ ಇದು ಮಾಡ್ತಾರೆ. ನಾವು ಹೋಗ್ಬೇಕಾದ್ರೆ 1 ಅವರ್ ಆದ್ರೂ ಒಂದು ಸಿಗ್ನಲ್ ಪಾಸ್ ಮಾಡೋಕ್ಕಾಗಲ್ಲ. ಹೆವಿ ಟ್ರಾಫಿಕ್ಕು. ಆಟೋ ಇನ್ನೋರು ಅವರು ಮಾಡ್ತಾನೆ ಅವ್ರು ಸರ್. ಯಾರು ಅಂತ ಕೇಳ್ತಾರೆ ಅವರು. ಸರ್ಕಾರಕ್ಕೂ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಎಲ್ಲ ಆಗಿದೆ. ಇವ್ರು ಯಾವುದು ತಲೆ ಕೆಡ್ಸ್ಕೊತಾ ಇಲ್ಲ. ಏನು ಮಾಡಿದ್ರು ಅವ್ರು ಮಾತಾಡ್ಕೊತಾರೆ. ನಿಮ್ಮ ಚಾಲಕರ ಯೂನಿಯನ್ ಏನು ಮಾಡ್ತಿದೆ ಸರ್? ಎಲ್ಲ ನಾರಾಯಣಗೌಡರು ಎಲ್ಲ ಹೋಗಿ ಮಾಡ್ತಾ ಇದ್ದಾರೆ. ಅವ್ರಿಗೆ ಬೆಂಬಲಿಸದಲ್ಲಿದ್ದು ಅವ್ರು ಏನು ಮಾಡ್ತಾರೆ ಸರ್? ಅಲ್ಲಿ ಈಗ ನೀವು ಕೊಟ್ಟಿದ್ದೀರಾ ಅಂದಮೇಲೆ ನಾನೊಂದು ರೆಸ್ಪಾನ್ಸ್ ಕೊಟ್ಟಿಲ್ಲ ಅಂದರೆ ನೀವೇನು ಮಾಡ್ತೀರಾ? ಎಷ್ಟಂತ ಕೊಡ್ತೀರಾ? ಫಸ್ಟ್ ಆಫ್ ಆಲ್ ಸರ್ಕಾರ ಕರೆಕ್ಟಾಗಿದ್ದರೆ ಎಲ್ಲನೂ ಸರಿಯಾಗಿರುತ್ತೆ ಸರ್. ನಾವು ಫಸ್ಟ್ ಸ್ಟ್ರಿಕ್ಟ್ ಆಗಿದ್ದರೆ ಬರೋನು ಕರೆಕ್ಟಾಗಿರ್ತಾನೆ. ನಾವೇ ಸ್ಟ್ರಿಕ್ಟ್ ಆಗಿಲ್ಲ ಅಂದರೆ ಇನ್ನೇನು ಮಾಡ್ತಾನೆ? ಈಗ ನಾನು ನನ್ನ ಗಾಡೀಲಿ ಬಂದಾಗ ನನಗೆ ಸಿಗರೇಟ್ ಹೊಡಿತೀನಿ, ಅದು ಹೊಡಿತೀನಿ. ನಾನು ಕರೆಕ್ಟಾಗಿದ್ದರೆ ಒಡಿಸ್ಬಾರ್ದು ಅಂತ ಕೂತ್ಕೊಂಡ್ರೆ ಅವ್ರು ಕಸ್ಟಮರ್ ನೀಟಾಗಿ ಕೂತ್ಕೊಂಡು ಹೋಗ್ತಾನೆ ತಾನೆ. ಹಂಗೆ ನಾವು ಕರೆಕ್ಟಾಗಿದ್ದರೆ ಬರೋನು ಕರೆಕ್ಟಾಗಿರ್ತಾನೆ. ನಾವೇ ಕರೆಕ್ಟಾಗಿಲ್ಲ ಆದಮೇಲೆ ಬಂದಿರೋ ಇನ್ನೇನು ಹಿಡ್ಕೊಂಡು ಏನು ಮಾಡ್ತೀರಾ? ಇಲ್ಲಿಗೆ ಬಂದು ಈ ಲೈನ್ ಹಾಕಿ ಬಂತೀವಿ. 600-700 ರೂಪಾಯಿ ಮಾಡಲ್ಲ. ಓಲಾ ಹೊಡೆಯೋಣ ಅಂದರೆ ನಾನು ಓಡಕ್ಕೆ ಬರಲ್ಲ. ನಾನು ಆಫ್ ಮಾಡ್ಬಿಡ್ತೀನಿ.
ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.